ಬಾವಳಿ ಶಂಕರ್ಜಿಯವರು ಕರೆ ಕೊಟ್ಟರು. ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳು 20ನೇ ತಾರೀಕು ಈಗಾಗಲೇ ಮಾಡಿದ್ದಾರೆ. ಇವತ್ತು ಸಹ ಒಂದು 6 ಜಿಲ್ಲೆಗಳು ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಏಕಕಾಲಕ್ಕೆ ಈ ಮಹತ್ ಚಳವಳಿ ನೆನಪಿನಲ್ಲಿ ಆಯಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಮುಖಂಡರುಗಳ ಒಂದು ನೆನಪಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷಕರ ಒಂದು ವಿಷಯ. ವಿಶೇಷವಾಗಿ ಈ ಭಾಗದಲ್ಲಿ ದಲಿತ ಮುಖಂಡರು, ಹಿರಿಯ ಹೋರಾಟಗಾರರು, ನಿಮ್ಮೆಲ್ಲರ ಸ್ಫೂರ್ತಿದಾಯಕರಾಗಿರ್ತಕ್ಕಂಥ ಯಡ್ಕಪ್ಪ ಸತ್ಯಮ್ಮವರ ಮತ್ತು ತಮ್ಮಣ್ಣನವರ ವೇದಿಕೆ ಅಂತ ನಾವು ಇವತ್ತು ಕೂಡ ಹೆಸರಿಟ್ಟಿದ್ದೀವಿ. ಯಾಕೆ ಇವತ್ತು ಹೆಸರಿಟ್ಟಿದ್ದೀವಿ? ಅವರ ಸಾಧನೆಗಳು, ಈ ಸಮಾಜಕ್ಕೆ ಕೊಡುಗೆಗಳು ಇವತ್ತು ತುಂಬ ಅಪಾರವಾದದ್ದು. ಈ ದಲಿತ ಸಮುದಾಯಕ್ಕೆ ಅವರದೇ ಆದಂಥ ಒಂದು ವಿಶೇಷ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಅನೇಕ ಜನ ಇವತ್ತು ಯಡ್ಕಪ್ಪ ಸತ್ಯಮ್ಮ ಅವರು ಕೊಟ್ಟಿರ್ತಕ್ಕಂಥ ಒಂದು ಇದರಲ್ಲಿ ಇವತ್ತು ಜೀವನ ಮಾಡ್ತಿದ್ದಾರೆ. ಈ ಶಿಕ್ಷಕರಂತೂ ಇವತ್ತು ಈ ಭಾಗದಲ್ಲಿ ಹೆಚ್ಚೆಚ್ಚವಾಗಿ ಇವತ್ತು ಶಿಕ್ಷಕರಿದ್ದಾರೆ ಅಂದರೆ ಮೂಲ ಕಾರಣ ನಮ್ಮ ಯಡ್ಕಪ್ಪ ಸತ್ಯಮ್ಮ ಅವರು. ನಮ್ಮ ಸ್ಫೂರ್ತಿದಾಯಕ ನಾಯಕರು ಸಹ ಅವರ ಹೆಸರಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಪ್ರತಿ ಜಿಲ್ಲೆಯಲ್ಲಿ ಯಾವುದೇ ತಾಲೂಕು ಆಗ್ಬೋದು ಒಂದು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಬಂಗಾರಪೇಟೆ ಜಿಲ್ಲಾ ಸಮಿತಿ ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಆಯ್ಕೆ ಮಾಡೋಣ ಅಂತ ಕೆಲವೊಂದು ನಾಯಕರುಗಳು ಹೇಳಿದ್ರು, ಕೆಲವೊಂದು ನಾಯಕರುಗಳು ಬಲ್ಲದಲ್ಲಿ ಮಾಡೋಣ ಅಂತ ಯಾರು ಹೇಳಿಲ್ಲ. ಆದ್ದರಿಂದ ಈ ಮಹತ್ ಚಳವಳಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡ್ರು. ಈ ಹೋರಾಟ ತುಂಬ ಬಹುಮುಖ್ಯ. ಆದ್ದರಿಂದ ಈ ಒಂದು ಚಳವಳಿಯ ಉದ್ದೇಶಗಳು ಮತ್ತು ಆಗಿನ ಸಂದರ್ಭ ಹೇಗಿತ್ತು ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾನು ಬಹುತೇಕವಾಗಿ ಮಾತಾಡೋದನ್ನು ಅನೇಕ ಗಣ್ಯರು ಮಾತಾಡಿದ್ದಾರೆ. ನಮ್ಮ ವಿಶೇಷವಾಗಿ ರವಿಬಾದ್ ಅವರು ಯಾವುದೋ ಒಂದು ಸಾವು ಹೋಗಬೇಕಾಗಿದೆ, ಅವರು ವಿಶೇಷವಾಗಿ ಮಹತ್ ಚಳವಳಿ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಯಡ್ಕಪ್ಪ ಸತ್ಯಮ್ಮ ಬಗ್ಗೆ ನಮ್ಮ ಮುನರಜಣ್ಣನವರ ಒಡನಾಟವನ್ನು ಮಾತಾಡಿದ್ದಾರೆ. ತಮ್ಮಣ್ಣನವರ ಬಗ್ಗೆ ನಮ್ಮ ಹರೀಶಪ್ಪ ಮತ್ತು ಅವರ ಸಾಧನೆಗಳು ಮಾತನಾಡಿದ್ದಾರೆ. ಹರೀಶಪ್ಪ ಅವರು ಹೋಗ್ತಾ ಇರ್ತಕ್ಕಂಥ ದಾರಿ ಬಗ್ಗೆ ವಿವರಿಸ್ತಾರೆ. ಇನ್ನೂ ಅನೇಕ ನಮ್ಮ ಕಾರ್ಯಕರ್ತರುಗಳು ಬರ್ತಾರೆ ನೋಡಿ. ಇವತ್ತು ಚಿತ್ತೂರು ಜಿಲ್ಲೆಯಿಂದ ಬಂದಿದ್ದಾರೆ, ಆದರೆ ನಮ್ಮ ತಾಲೂಕಲ್ಲಿ ಬರೋಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ಆದರೂ ಸಹ ನಮ್ಮ ಕಾರ್ಯಕರ್ತರು ಬರ್ತಾರೆ, ನಂಬಿಕೆ ಇದೆ. ಅದರಿಂದ ನನ್ನ ಏನು ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರೀತಿಯಲ್ಲಿ ನಮ್ಮ ಏನು ಸೋಮರಾಜ್ ಚಿತ್ತೂರು ಜಿಲ್ಲಾ ಯೂತ್ ಪ್ರೆಸಿಡೆಂಟು ಅವರು ಸಹ ಬಂದಿದ್ದಾರೆ. ಚಂದ್ರಕಲಾ, ಸಾಂಬಶಿವ, ಶ್ರೀನಿವಾಸು, ಶಿವು ತಾಲೂಕು ಸಲಹೆಗಾರರು, ವೆಂಕಟೇಶು, ಆನಂದಪ್ಪ ತಾಲೂಕು ಸದಸ್ಯರು. ನಾವು ಪಲಮೇರಿಗೆ ಹೋಗಿದ್ದಾಗ ನಮಗೆ ಆದಂಥ ವಿಶೇಷವಾದ ಒಂದು ವೇದಿಕೆಯನ್ನು ಕೊಟ್ಟಿದ್ದರು. ಅಲ್ಲಿ ಸಹ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಮಾನವ ಹಕ್ಕುಗಳ ಅವಿನೀತಿ ಸಂಸ್ಥೆ ಕಟ್ಕೊಂಡು ಅನೇಕ ಅವಿನೀತಿಗಳ ಬಗ್ಗೆ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಡಿ ವಿ ಮುನರತ್ನವರು ಬಂದಿರತಕ್ಕಂಥದ್ದು ತುಂಬ ಸಂತೋಷಕರ ವಿಷಯ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮುಂದುವರಿಯಿರಿ. ಈಗ ಎಲ್ಲ ಗಣ್ಯರಿಗೂ ಸಹ ಏನು ಉದ್ಘಾಟನೆಯನ್ನು ಮಾಡಿದರೆ ಎಲ್ಲರಿಗೂ ಸ್ವಾಗತ ಬಯಸ್ತಾ ಈಗ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲ ಮಾರ್ಗದರ್ಶಕರು, ನಮ್ಮ ತಂದೆಯ ಸಾಕಷ್ಟು ಆತ್ಮೀಯರು, ಸಂಪರ್ಕದ ಮುನರಜಣ್ಣವರು ಹಾಗೂ ಅರಿವು ಶಿವಪ್ಪಗೆ ಪ್ರಾಧ್ಯಾಪಕರು ಹಾಗೂ ಹಿರಿಯರು, ಅದೇ ರೀತಿ ಅರವಿಂದ್ ಬಾಬು ಸರ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು. ಖುಷಿಯಾಗುವಂಥ ವಿಚಾರ ಏನು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಾ ಇದ್ದಾಗೆ ಮಹಿಳಾ ಹಕ್ಕುಗಳಿಗೆ ಸಾಕಷ್ಟು ಪ್ರಾತಿನಿಧ್ಯ ಕೊಡ್ತಾ ಇದ್ದವರು. ಅದೇ ರೀತಿ ವೇದಿಕೆ ಮೇಲೆ ಮಹಿಳೆಯರನ್ನು ನೋಡೋದಕ್ಕೆ ಸಾಕಷ್ಟು
ಅದನ್ನು ಅಳವಡಿಸ್ಕೊಂಡಿದ್ದೆ ನನಗೆ ಖುಷಿಯಾಯಿತು. ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಸಹ ಸಾಕಷ್ಟು ಮಹಿಳೆಯರಿದ್ದೀರ ಹಾಗೂ ಕರ್ನಾಟಕ ದಲಿತ ಸಂಘ ಸಮಿತಿಯ ಪದಾಧಿಕಾರಿಗಳಿದ್ದೀರ, ಸಾರ್ವಜನಿಕರಿದ್ದೀರ ಮತ್ತು ಮೀಡಿಯಾದವರಿದ್ದೀರ. ನಮ್ಮೆಲ್ಲರಿಗೂ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು ಮಾರ್ಚ್ 20, 1927ರಲ್ಲಿ ಮಹಾಡ್ ಅನ್ನೋ ಗ್ರಾಮ, ಮಹಾರಾಷ್ಟ್ರದ ಮಹಾಡ್ ಅನ್ನೋ ಗ್ರಾಮದಲ್ಲಿ ಅಸ್ಪೃಶ್ಯತೆಯ ವಿರುದ್ಧವಾಗಿ ಮಹಾಡ್ ಗ್ರಾಮದ ಕೆರೆಯ ನೀರನ್ನು ಮುಟ್ಟತಕ್ಕಂಥ ಚಳುವಳಿಯ ಸಾಂಕೇತಿಕವಾಗಿ ಅದನ್ನು ನೆನಪಿಸ್ತಕ್ಕಂಥ ಕಾರ್ಯಕ್ರಮನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಮಾಲೂರಿನಲ್ಲಿ ಕೋಲಾರ ಜಿಲ್ಲಾ ಮಟ್ಟದ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ನಾಲ್ಕೈದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹಂಚಿಕೊಳ್ತೇನೆ. ಇವತ್ತು ನಿಮ್ಮನ್ನೆಲ್ಲ ಕೂಡ ಇಲ್ಲಿ ಬಹಳ ಶ್ರಮಪಟ್ಟು ಸೇರಿಸಿದ್ದಾರೆ. ಏನಕ್ಕೆ ಅಂತಂದರೆ ಇಷ್ಟು ದಶಕಗಳು ಕಳೆದರೂ ಕೂಡ ಭಾರತದಲ್ಲಿ ವಾಸ ಇರತಕ್ಕಂಥ ದಲಿತ ಸಮುದಾಯದ ಜನ ಇನ್ನೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸಮಾನತೆ ಹಂತಕ್ಕೆ ಬೇರೆಯವರ ಸಮಕ್ಕೆ ಬೆಳೀಲಿಕ್ಕೆ ಆಗಿಲ್ಲ ಒಂದು ಬೇಸರ, ನೋವು ಅದನ್ನು ಇಟ್ಕೊಂಡೇ ನಿಮ್ಮನ್ನೆಲ್ಲ ಕೂಡ ಸೇರಿಸಿದ್ದಾರೆ. ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಅವಶ್ಯಕತೆ ಕೂಡ ಇದೆ. ಧಾರ್ಮಿಕವಾಗಿ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಅರವಿಂದ್ ಬೋಸ್ ಸರ್ ಹೇಳ್ಕೊಡ್ತಾರೆ. ಆವಾಗ ಈಗ ಮಾತಾಡೋದಿಲ್ಲ. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಏನು ಮಾಡಿಲ್ಲ, ಇವತ್ತು ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಆರ್ಥಿಕವಾಗಿ ಏನು ಮಾಡಬೇಕು ಅನ್ನೋದಕ್ಕೆ ಮುಂಗ್ರಹಿಸ್ತಾರೆ ಒಂದು ಒಳ್ಳೆಯ ಎಕ್ಸಾಂಪಲ್. ಯಾಕೆ ಒಳ್ಳೆಯ ಎಕ್ಸಾಂಪಲ್ ಅಂತಂದರೆ, ನಮ್ಮದಿಲ್ಲ ಇಲ್ಲಿಲ್ಲ ಅಂತ ಹೇಳ್ಕೊಂಡೇ ನಾವು 70-80 ವರ್ಷ ಕಳೆದಿದ್ದೇವೆ. ಇರೋದ್ರಲ್ಲಿ ನಾವೇನು ಮಾಡ್ಬೋದು, ಬೇರೆಯವರು ಏನು ಮಾಡ್ತಾ ಇದ್ದೇವೆ, ನಾವು ಏನಕ್ಕೆ ಯಾಕೆ ಮಾಡೋಕ್ಕಾಗಿಲ್ಲ ಅನ್ನೋದನ್ನು ನೋಡಿ ಅವರು ಬೆಳೆದಿರೋದ್ರಿಂದ ಇವತ್ತು ನಮ್ಮ ಮುಂದೆ ಒಂದು ಆರ್ಥಿಕ ಶಕ್ತಿಯ ಮುನ್ರಾಜನ್ನ ಸರ್ ಅವರು ಒಂದು ಎಕ್ಸಾಂಪಲ್ ಆಗಿ ನಿಂತಿದ್ದಾರೆ. ಹಾಗಾಗಿ ನಾನು ಆರಂಭದಲ್ಲೇ ಅವ್ರನ್ನ ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮದ ಕುರಿತು ಸಂಪಂಗಿ ಮುನ್ರಾಜು ಸರ್ ಅವರು ಒಂದು ಮಾತುಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ವೇದಿಕೆ ಮೇಲಿರುವ ಅರಿವು ಭಾರತ ಸಂಸ್ಥಾಪಕರಾದಂಥ ಅರವಿಂದ್ ಶಿವಪ್ಪನವರೇ, ಅರವಿಂದ್ ಬೋದ್ರವರು ಅವ್ರಿಗೆ ಮೈಕ್ ಕೊಟ್ಟರೆ ಒಂದು ದಿವಸ ಮಾತಾಡ್ತಾರೆ, ಸಬ್ಜೆಕ್ಟ್ ಮೇಲೆ ಮಾತಾಡ್ತಾರೆ. ಚೆನ್ನಾಗಿದೆ. ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇರ್ತೀನಿ ಮತ್ತೊಮ್ಮೆ, ಆರೋಗ್ಯ ಅವರು ಕೆಡಿಸ್ಕೊಂಡಿದ್ದಾರೆ. ಆರೋಗ್ಯ ಅವರು ಕಾಪಾಡ್ಕೊಂಡ್ರೆ ಸಮಾಜಕ್ಕೆ ತುಂಬ ಅನುಕೂಲ ಇದೆ. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಅಂದರೆ ಸಮಾಜಕ್ಕೆ ತೊಂದರೆ ಆಗುತ್ತೆ. ನಮಗೆ ಅಷ್ಟು ಚೆನ್ನಾಗಿ ಅವರು ವಿಚಾರ ಹೋಗ್ತೀವಿ. ಮತ್ತು ಈ ವೇದಿಕೆ ಮೇಲಿರುವ ಆಂಧ್ರದಿಂದ ಬಂದಿರುವ ಎಲ್ಲ ತಾಲೂಕು ಅಧ್ಯಕ್ಷರೇ, ಜಿಲ್ಲಾಧ್ಯಕ್ಷರೇ ಮತ್ತು ನಮ್ಮ ಕಾರ್ಯಕರ್ತರು, ಶಿವಪ್ಪನವರು ಒಳ್ಳೆಯ ಸಬ್ಜೆಕ್ಟ್ ಆರ್ಥಿಕ ಸಾಮಾಜಿಕವಾಗಿ ಯಾವ ಥರ ಬರಬೇಕು ಅಂತ ಈ ವೇದಿಕೆ ಮಹಾನ್ ಚಳವಳಿ ಬಗ್ಗೆ ಬಾಬಾ ಸಾಹೇಬರು 1927ರಲ್ಲಿ ನೀರು ಮುಟ್ಟುವ ಮುಖಾಂತರ ಈ ದೇಶಕ್ಕೆ ಮತ್ತು ಬಡವರಿಗೆ, ದಲಿತ ಜನಾಂಗಕ್ಕೆ ಏನು ಸಾರ್ವಜನಿಕವಾಗಿ ನೀರು ಮುಟ್ಟಿದ್ರು ಅವರು ಕುಡಿಯೋಕ್ಕಲ್ಲ. ಆ ನೀರು ಏನು ಪ್ರಾಣಿಗಳು ಕೂಡ ಕುಡಿಯೋ ಯೋಗ್ಯತೆ ಇರಲಿಲ್ಲ. ಆದರೆ ಬಾಬಾ ಸಾಹೇಬರು ಆ ನೀರನ್ನು ಮುಟ್ಟುವ ಕಾರಣ ಈ ದೇಶದ ಸ್ವತ್ತು, ಅದು ಬೇರೆ ಯಾವುದಲ್ಲ ಅಂತೇಳಿ ಆವತ್ತು ಆ ಕಾರ್ಯಕ್ರಮ ಮಾಡಿಕೊಂಡು ಈ ಕಾರ್ಯಕ್ರಮದ ನಾನು ಮುಂದೆ ಮಾತು ಹೇಳೋದೇನೆಂದರೆ, ಅರವಿಂದ್ ಶಿವಪ್ಪನವರು ಏನು ಇವರು ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಪಟ್ಟಣದಲ್ಲಿ ಒಂದು ಕಾಲೇಜ್, ಸರ್ಕಾರಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಆದರೂ ಕೂಡ ಅವ್ರ ಕುಟುಂಬಕ್ಕೆ ಸಮಯ ಕೊಡದೆ
ಅಸ್ಪೃಶ್ಯ ನಿವಾರಣಾ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡು ಪ್ರತಿ ಶಾಲೆ, ಪ್ರತಿ ಹಳ್ಳಿ, ಪ್ರತಿ ಜನರು ಮುಟ್ಟುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ ಈ ವೇದಿಕೆ ವೆಂಕಟಪ್ಪ ಸತ್ಯ ಮತ್ತು ಬೊಮ್ಮಣ್ಣರ ವೇದಿಕೆಯಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಯಾಕೆಂದರೆ ನಾವು ಮಾಡಬೇಕಾದ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ನಾನು ಅವರು ಸುಮಾರು ಸಲ ಭರವಸೆ ಕೊಟ್ಟಿದ್ದೇನೆ. ಅವ್ರ ವೇದಿಕೆಯಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ನಾನು ಇಷ್ಟೇ ಕೆಲಸ ಇದ್ರು ಶಿವಪ್ಪನವರು ಹೇಳಿದ್ರೆ ನಾನು ಇಷ್ಟೇ ಕೆಲಸ ಇದ್ರು ನಾನು ಬಿಟ್ಟು ಬರ್ತೀನಿ. ಕಾರಣ ನಾವು ಆಕ್ಚುಲಿ ಮಾಡಬೇಕಾದ ಕೆಲಸ ಶಿವಪ್ಪನವ್ರು ಮಾಡ್ತಾರೆ. ಯಾಕೆ ನಾವು ಸಹಾಯ ಮಾಡಬಾರ್ದು, ಯಾಕೆ ನಾವು ಅವ್ರ ಜೊತೆ ಇರಬಾರ್ದು ಅಂಥೇಳಿ ನಾನು ಎಷ್ಟೇ ಕೆಲಸ ಇದ್ರು ಅವರು ಏನೇ ಹೇಳಿದ್ರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಅವ್ರು ನಾನು ಮಾತು ಕೂಡ ಕೊಟ್ಟಿದ್ದೀನಿ. మేధావుగా తయారైన తర్వాత ఒక జాతి కోసం, నా జాతి బాగుండాలనే ఒక సంకల్పంతో ఎన్నో అనిశ్చితులు కృషి చేశారు. అయినా అప్పట్లో బ్రిటిష్ వాళ్ళతో కూడా ఆయన ఏకీభవించుకున్న వాళ్ళ నల్ల చట్టాలను, వాళ్ళ దుర్మార్గాలను ఎప్పటికప్పుడు పసిపడుతూ వ్యతిరేకిస్తూ మాట్లాడి మేడం మీరు పోలీసు పోయినప్పుడు మాకు న్యాయం జరగలేదు, మా ఆఫీస్ దాకా వస్తే మేమందరూ ఒకటిగా చేరి మేము పోయినందరూ న్యాయం చేస్తా ఉన్నాము. ఇప్పుడు 35 సంఘాలు న్యాయం చేస్తున్నాము. ఇప్పుడు మళ్ళీ నిన్న కాకుండా సోమశాఖ కూడా గలాట్ అయింది. వాళ్ళు కూడా పోయి సార్
ಅದೇ ರೀತಿ ಸಂಪಂಗಿಯ ಮುನಿರಾಜು ಸರ್ ಅವರು ಸಮಾಜ ಸೇವಕರು ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಸನ್ಮಾನಿತರು. ಅದೇ ರೀತಿ ಅರವಿಂದ್ ಪೌತ್ರವರು ಬ್ರಹ್ಮಚಾರಿಗಳು. ಹಾಗೆ ಟಿ.ವಿ. ಮುನಿರತ್ನ ಸರ್ ಅವರು, ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರಸ್ವತಿ ಮತ್ತು ಚಂದ್ರಕಲಾ ಮೇಡಮ್ ಅವರು ಸಹ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿ ನಮ್ಮ ಜೂನಿಯರ್ ಗದ್ದರರಂತ ಸೀನಪ್ಪಣ್ಣವರು ವೇದಿಕೆ ಮೇಲೆ ಆಸೀನರಾಗಿತ್ತು. ಜೂನಿಯರ್ ಗದ್ದರ ಸೀನಣ್ಣವರು ನಮ್ಮ ಸ್ಫೂರ್ತಿ, ನಮ್ಮ ಯುವ ಸ್ಫೂರ್ತಿ. ಅವರಿಗೆ ವಿಶೇಷವಾಗಿ ನಮ್ಮ ಚಿತ್ತೂರಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಮುಖಂಡರು, ನನ್ನ ಕಾರ್ಯಕರ್ತರು, ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಧನ್ಯವಾದಗಳು. ಮುಂದಿನ ತಿಂಗಳು ನಡೆಯಲಿರುವ ಪುಸ್ತಕದ ಹೋರಾಟ ಕಾರ್ಯಕ್ರಮ ಏನು ಉದ್ದೇಶ? ಎಲ್ಲರಿಗೂ ನಮಸ್ತೆ. ಏನಿವತ್ತು ಮಹಡ್ ಚಳವಳಿ ಸತ್ಯಾಗ್ರಹದ ಒಂದು ನೆನಪಿನಲ್ಲಿ ಇವತ್ತು ಕೊಮ್ಮಣ್ಣನವರ ಮತ್ತು ವೆಂಕಪ್ಪ ಸತ್ತಮ್ಮವರ ವೇದಿಕೆ ಅಂತ ನಾವು ಇವತ್ತು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದರ ಉದ್ದೇಶ ಏನಪ್ಪ ಅಂದರೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಮಾಡಿ ಸತ್ಯಾಗ್ರಹ ಮಾಡಿದರು. ಆಗಿನ ಕಾಲದಲ್ಲಿ ಯಾವ ರೀತಿ ಅವರ ಹೋರಾಟಗಳು ಮುಂದುವರೆದಿತ್ತು, ಆಗಿನ ಕಷ್ಟ ಸುಖಗಳು ಏನಾಗಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ಸಮಾಜಕ್ಕೆ ನಾವು ಸಂದೇಶವನ್ನು ಸಾರಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮವಳ್ಳಿ ಶಂಕರ್ಜಿ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಏನು ಕರೆ ಕೊಟ್ಟಿದ್ದಾರೆ, ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇವತ್ತು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಇವತ್ತು 24ನೇ ತಾರೀಕು ಸೋಮವಾರ ಸುಮಾರು 5-6 ಜಿಲ್ಲೆಗಳಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಪೂರ್ತಿ ಒಂದು ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಸಹ ಏನು ಈ ಭಾಗದ ಕೋಲಾರ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಸುಮಾರು 19 ವರ್ಷಗಳ ಕಾಲ ನಾನು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೆ. ನನಗೆ ಕೆಲವೊಂದು ನಾಯಕರುಗಳು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿದಾಗ ನಾನು ಸಹ ರಾಜ್ಯ ಸಮಿತಿ ಸಭೆಗೆ ಹಾಜರಾಗಿ ಅಲ್ಲಿ ಏನು ತೀರ್ಮಾನಗಳಾಯಿತು ಅದರ ಬದ್ಧತೆಯಾಗಿ ನಾನು ಕಾರ್ಯಕ್ರಮವನ್ನು ಬಂಗಾರಪೇಟೆ ತಾಲೂಕು ಅಂಬೇಡ್ಕರ್ ಭವನದಲ್ಲಿ ಈ ಒಂದು ಪೂರ್ವ ಸಭೆ ನಡೆಸಿ ನಾನು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಯಾವುದೇ ಒಂದು ದುರುದ್ದೇಶ ಇರಲಿಲ್ಲ. ಆದರೂ ಸಹ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಬರೋದರಲ್ಲಿ ವಿಫಲರಾಗಿದ್ದಾರೆ. ಯಾಕಂದರೆ ಕೆಲವರಿಗೆ ಹಸಿವಿಲ್ಲ. ಈಗ ಬಾಬಾ ಸಾಹೇಬರು ಒಂದು ಚಳವಳಿ ತಿಳ್ಕೊಳ್ಳೋದ್ರಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಏನು 1927ರಲ್ಲಿ ಮಹಾ ಚಳವಳಿ ಏನಾಯಿತು, ಚೌದರ್ಕೆರೆ ನೀರು ಮುಟ್ಟಲಿಕ್ಕೆ ಆಗಿನ ಸವರ ನೀರು ಬಿಟ್ಟಿರಲಿಲ್ಲ, ನೀರು ಮುಟ್ಟಕ್ಕೆ. ಆದ್ದರಿಂದ ಏನು ಲಂಡನ್ನಲ್ಲಿ ಬಾಬಾ ಸಾಹೇಬರು ಈ ಒಂದು
ನೀರು ಮುಟ್ಟೋ ಚಳವಳಿ ಆಗ್ಬೋದು, ಕಲಾರಂ ಕಪ್ಪಲ್ ಆಗ್ಬೋದು. ಯಾಕೆ ಹೋರಾಟ ಮಾಡಿದ್ರು ಬಾಬಾ ಸಾಹೇಬರು? ಈ ದೇಶದಲ್ಲಿ ಅಸ್ಪೃಶ್ಯರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಮನವರಿಕೆ ಮಾಡಲಿಕ್ಕೆ ಬಾಬಾ ಸಾಹೇಬರು ನೀರು ಮುಟ್ಟಕ್ಕೆ ಹೋರಾಟ ಮಾಡಿದ್ದು, ದೇವಸ್ಥಾನ ಒಳಗೆ ಹೋಗಲಿಕ್ಕೆ ಹೋರಾಟ ಮಾಡಿದ್ದು. ಸುಮ್ಮನೆ ಬಾಬಾ ಸಾಹೇಬರು ದೇವಸ್ಥಾನಕ್ಕೆ ಹೋಗಿಲ್ಲ. ಈ ದೇಶದಲ್ಲಿ ಯಾವ ರೀತಿ ಇದೆ ದಲಿತರ ಪರಿಸ್ಥಿತಿ, ಶೋಷಿತರ ತಳ ಸಮುದಾಯಗಳ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋ ಮನವರಿಕೆ ಮಾಡಲಿಕ್ಕೆ ಬಾಬಾ ಸಾಹೇಬರು ಹೋರಾಟ ಮಾಡಿರ್ತಕ್ಕಂಥದ್ದು. ಈಗಿನ ಯುವಕರಿಗೆ ಬಾಬಾ ಸಾಹೇಬರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ಬಾಬಾ ಸಾಹೇಬರನ್ನ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ಸವಾಲಾಗಿದೆ. ಈಗಿನ ಕೋಮುವಾದ ಶಕ್ತಿಗಳೇನಿದ್ದಾವೆ, ಈ ಬಿಜೆಪಿ ಕೋಮುವಾದಿ ಸರ್ಕಾರ ದಿನನಿತ್ಯದಲ್ಲಿ ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ನಮ್ಮ ಯುವಕರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಮೀಸೆ ಬಿಟ್ಟರೆ ಹೊಡಿತಾ ಇದ್ದಾರೆ, ಕುದುರೆ ಮೇಲೆ ಏಳಿದ್ರೆ ಹೊಡಿತಾ ಇದ್ದಾರೆ. ಯಾರೋ ಒಬ್ಬ ಓವರ್ಟೇಕ್ ಮಾಡಿದ್ದಾರೆ ಟೂ ವೀಲರ್ ಅಂದರೆ ಅವ್ರನ್ನೂ ಸಾಯಿಸ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ನಮ್ಮ ಮೇಲೆ ಶೋಷಿತ ತಳ ಸಮುದಾಯಗಳ ಮೇಲೆ ಅನೇಕ ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳು ನಮ್ಮ ಹೆಣ್ಣುಮಕ್ಕಳ ಮೇಲೆ ವಿಪರೀತ ದೌರ್ಜನ್ಯ ನಡೀತಾ ಇದೆ. ಈ ಕೋಮುವಾದಿ ಸರ್ಕಾರ ಬಂದಮೇಲೆ ಅನೇಕ ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ. ಯಾವುದೇ ರೀತಿ ಅವರಿಗೆ ಏನು ತಪ್ಪಿತಸ್ಥರಿಗೆ ವಿರೋಧಿಗಳಿಗೆ ಶಿಕ್ಷೆ ನೀಡ್ತಾ ಇಲ್ಲ, ಶಿಕ್ಷೆ ನಿಜವಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅವರಿಗೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ದಲಿತ ಸಮುದಾಯ ಏನಿದೆ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಸವಾಲಿದೆ ನಮಗೆ. ಆ ಸವಾಲನ್ನು ಎದುರಿಸಲಿಕ್ಕೆ ನಮ್ಮ ಯುವ ಪೀಳಿಗೆ ಮುಂದಾಗಬೇಕು. ಬಾಬಾ ಸಾಹೇಬರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಂತ ಈ ಸಂದರ್ಭ ಹೇಳ್ತಾ ನನ್ನ ಮಾತುಗಳಿಗೆ ಹೇಳ್ತೇನೆ. ಜೈ ಭೀಮ್.